ಇವಾಗ ಏನಂದ್ರೆ ರೈತನಿಗೆ ಸಿಗ್ಬೇಕಾದ ಮನ್ನಣೆ ಮತ್ತೆ ಅವನ ಬೆಳೆಗಳಿಗೆ ಸಿಗ್ಬೇಕಾದ ಮನ್ನಣೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ರೈತ ಸಾಲದ ಹೊರೆಯಲ್ಲಿ ಸಿಕ್ಕಾಕೊಂಡು ನರಳ್ಕೊಂಡು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸರ್ಕಾರ ಆಗ್ಲಿ ಅಥವಾ ಜನಗಳಾಗ್ಲಿ. ಬೆಳೆದ್ರೆ ತಾನೇ ಜೀವನ. ಈಗ ರೈತ ಭತ್ತ, ರಾಗಿ ಮತ್ತೆ ಕಾಳು ಕಡ್ಡಿಗಳೆಲ್ಲ ಬೆಳೆದ್ರೆ ಇಲ್ಲಿ ಜನಗಳಿಗೆ ಸಿಟಿಲಿ ಸಿಕ್ಕುದು. ಅದು ಫಸ್ಟ್ ನಮ್ಮ ಮೆಂಟಾಲಿಟಿಯಿಂದ ಅದು ಹೋಗ್ಬೇಕು. ಯಾಕಂದ್ರೆ ರೈತನೇ ಮೈನ್ ಇಂಪಾರ್ಟೆಂಟು. ಅವ್ನು ಬೆಳೆದ್ರೇನೆ ನಾವು ಬದುಕಕ್ಕಾಗೋದು. ರೈತರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ರೈತರ ಬಗ್ಗೆ ಏನು ಅಭಿಪ್ರಾಯ ಅಂದರೆ, ಈ ದೇಶದಲ್ಲಿ ರೈತ ಕಷ್ಟಪಟ್ಟು ದುಡಿತಾನೆ. ಈಗ ಬೆಂಗಳೂರಲ್ಲಿ ಎಲ್ಲ ಆರಾಮಾಗಿ ಜೀವನ ಮಾಡ್ತಾರೆ. ಈಗ ರೈತ ಬೆಳೆದ್ರೆ ತಾನೇ ಜೀವನ. ಈಗ ರೈತ ಭತ್ತ, ರಾಗಿ ಮತ್ತು ಕಾಳು ಕಡ್ಡಿಗಳೆಲ್ಲ ಬೆಳೆದ್ರೆ ಇಲ್ಲಿ ಜನಗಳಿಗೆ ಸಿಟಿಲಿ ಸಿಕ್ಕುದು. ರೈತ ಕಷ್ಟಪಟ್ಟು ದುಡಿತಾನೆ. ಆದರೆ ಇಲ್ಲಿ ಬೆಂಗಳೂರಲ್ಲಿ ಜಾಲಿಯಾಗಿ ಜೀವನ ಮಾಡ್ತಾರೆ. ಯಾವಾಗಲೂ ರೈತ ಕಷ್ಟಪಟ್ಟು ದುಡಿದ್ರಿಂದ ಇಲ್ಲಿ ಬೆಂಗಳೂರು ಆರಾಮಾಗಿದೆ. ಅದನ್ನು ರೈತರಿಗೆ ಸರ್ಕಾರ ಯಾವುದೇ ರೀತಿ ಸವಲತ್ತುಗಳನ್ನ ಸುಮ್ಮನೆ ಯೋಜನೆ ಮುಖಾಂತರ ಬರೀ ಪೇಪರಲ್ಲಿ ಬರುತ್ತೆ ಹೊರತು ಅದನ್ನು ಅನುಷ್ಠಾನ ಇಲ್ಲ. ರೈತರಿಗೆ ಸರಿಯಾದ ಸಾಲ ಸೌಲಭ್ಯಗಳ ಕೊಡಲ್ಲ. ಮತ್ತು ರೈತರು ಕಷ್ಟಪಟ್ಟು ದುಡಿತಾರೆ. ಅದರಿಂದ ಅವ್ರಿಗೆ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ರೈತರಿಗೆ ಹೆಚ್ಚಿಗೆ ಒತ್ತು ಕೊಟ್ಟು ಅವರ ಬೆನ್ನೆಲುಬಾಗಿ ಇದ್ದು ಅವರನ್ನು ಮುಂದಕ್ಕೆ ತರಬೇಕು ಅಂತ ನನ್ನ ಭಾವ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತ ಬೆಳೆದ್ರೇನೆ ನಾವೆಲ್ಲ ಬದುಕೋಕ್ ಸಾಧ್ಯ ಉಂಟು. ಈಗ ಬೆಳೆ ಬೆಳೆಯೋದು ತರಕಾರಿ ಆಗಲಿ, ಹಣ್ಣಾಗಲಿ, ಕಾಳು, ರೈಸು, ಭತ್ತ ಇದನ್ನೆಲ್ಲ ಫ್ಯಾಕ್ಟ್ರಿಲಿ ಉತ್ಪಾದನೆ ಮಾಡೋದಕ್ಕಾಗಲ್ಲ. ಅದು ರೈತ ಭೂಮಿಯಿಂದ ಬೆಳೆದ್ರೇನೆ ಅದು ಬರೋದಕ್ಕೆ ಸಾಧ್ಯ, ನಾವೆಲ್ಲ ಬದುಕೋದಕ್ಕೆ ಸಾಧ್ಯ. ಆದ್ರೆ ಇವಾಗ ಏನಂದ್ರೆ ರೈತನಿಗೆ ಸಿಗ್ಬೇಕಾದ ಮನ್ನಣೆ ಮತ್ತೆ ಅವನ ಬೆಳೆಗಳಿಗೆ ಸಿಗ್ಬೇಕಾದ ಮನ್ನಣೆ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ರೈತ ಸಾಲದ ಹೊರೆಯಲ್ಲಿ ಸಿಕ್ಕಾಕೊಂಡು ನರಳ್ಕೊಂಡು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸರ್ಕಾರ ಆಗ್ಲಿ ಅಥವಾ ಜನಗಳಾಗ್ಲಿ. ರೈತನಿಂದನೇ ನಮ್ಮ ದೇಶ ಇರುವಾಗ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ, ಮತ್ತೆ ಅದು ಸೂಕ್ತನೂ ಅಲ್ಲ. ಸರ್, ಅದಷ್ಟೇ ಅಲ್ಲ, ಈಗ ರೈತರನ್ನು ನೋಡೋ ದೃಷ್ಟಿಕೋನ ಕೂಡ ಅದೇನೋ ಅವರು ಕಲಿಯೋದವರು ಆ ಥರ ಎಲ್ಲ ನೋಡ್ತಿದ್ದಾರೆ. ಇದರ ಬಗ್ಗೆ ಯಾವ ರೀತಿ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತ ನಿಮ್ಮ? ಈಗ ರೈತ ಏನು ಗೊತ್ತಾ, ಕಷ್ಟಪಟ್ಟು ದುಡಿತಾನೆ. ರೈತ ಹಳ್ಳಿ ಕಡೆ ಅಂತ ಚಡ್ಡಿಲಿ ಇರ್ತಾನೆ, ಒಂದು ಬನಿಲಲ್ಲಿ ಇರ್ತಾನೆ. ಅದೇ ಅವನು ಹಳ್ಳಿಲಿ ಒಂದು ಬೆಲೆ ಇರುತ್ತೆ. ಅದೇ ಸಿಟಿಲಿ ಅವನು ಯಾವ್ದಾರು ಒಂದು ಫಂಕ್ಷನ್ಗೆ ಬಂದರೆ ಅವನೇ ಒಂಥರ ಅಸಡ್ಡೆಯಾಗಿ ನೋಡ್ತಾರೆ. ಇಲ್ಲಿ ಸಿಟಿಲಿ ಒಂಥರ ಪ್ಯಾಷನ್ ಆಗಿ ಬರ್ತಾರೆ. ಅವ್ರಿಗೆ ಒಂಥರ ಮಾನ್ಯತೆ ಕೊಡ್ತಾರೆ. ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಏನು ಗೊತ್ತಾ, ತಳುಕು ಬೆಳಕು ಯಾರು ಒಂಥರ ಇದಾಗಿರ್ತಾರೆ ಅವ್ರನ್ನ ಬಟ್ಟೆನೇ ನೋಡ್ತಾರೆ. ಆದರೆ ಒಳಗಡೆ ಇರೋ ಮನಸ್ಸಿನ ಏನು ಅನ್ನೋದು ನೋಡಲ್ಲ. ಈಗ ರೈತ ಕಷ್ಟಪಟ್ಟು ದುಡಿತಾನೆ. ಆದರೆ ಇದಕ್ಕೊಂದು ಉದಾಹರಣೆ, ಅಂಬರೀಷು ಒಂದು ಉದಾಹರಣೆ. ಒಂದು ಫಿಲಮಲ್ಲಿ ಅಂಬರೀಷು ರೈತನಾಗಿದ್ದು ಅವನು ಕಾರ್ ತಗೋಕ್ಕೆ ಶೋರೂಮಿಗೆ ಬರ್ತಾನೆ. ಶೋರೂಮಿಗೆ ಬಂದಾಗ ಇವನು ಯಾರೋ ಅಸಾಟಿಯ ಇವನೇನೋ ಕಾರ್ ತಗೊಳ್ತಾನೆ ಇವನು ಅಂದ್ಬಿಟ್ಟು ಶೋರೂಮ್ ಅವನು ಓನರು ಭಾಳ ಇದು ಮಾಡ್ತಾನೆ. ಆ ಒಬ್ರಿಗೊಬ್ರು ವಾಗ್ವಿದ ನಡೆದಾಗ ಚೀಲದಲ್ಲಿ ದುಡ್ಡನ್ನ ಸುರಿತಾನೆ. ಅವನು ದುಡ್ಡನ್ನ ಸುರಿದಾಗ ಏನಾಗುತ್ತೆ ಗೊತ್ತಾ, ಶೋರೂಮ್ನವನು ಶಾಕ್ ಆಗ್ಬಿಡ್ತಾನೆ. ಆ ರೀತಿ ರೈತನ ಹಿನ್ನೆಲೆ ಕೆಲವ್ರಿಗೆ ಗೊತ್ತಿರಲ್ಲ. ಒಂದೇ ಒಂದು ಪಾಯಿಂಟ್ ಅಂದರೆ ರೈತ ಕಷ್ಟಜೀವಿ. ರೈತ ಬೆಳೆದ್ರೆ ಇಲ್ಲಿ ಜೀವನ. ಈಗ ಯಾವುದೀಗ ಮನುಷ್ಯ ರೈಸಿ ಆಗಲಿ, ಕಾಳು ಕಡ್ಡಿ ಏನೇ ಒಂದು ಪದಾರ್ಥ ಬೆಳಿಬೇಕಾದ್ರೂ ಅದು ಬೇಸಾಯ ಮಾಡೇ ತಾನೇ ಬರಬೇಕು. ರೈತ ಬೆಳೆದ್ರೆ ತಾನೇ ಇಲ್ಲಿ ಬರೋದು. ಸಿಟಿಲಿ ದುಡ್ಡು ಇರ್ಬೋದು, ಆದರೆ ರೈತ ಯಾವುದೇ ಒಂದು ದೇಶದಲ್ಲಿ ಎಲ್ಲಿ ಆದ್ರೂ ರೈತ ಬೆಳೆದ್ರೆ ತಾನೇ ಇಲ್ಲಿ ಮಾಲ್ಗಳಲ್ಲಿ ಈಗ ದುಡ್ಡು ಆರಾಮಾಗಿರುತ್ತೆ. ಅದು ಬೆಳೆದ್ರೆ ತಾನೇ. ಈಗ ಫ್ಯಾಕ್ಟ್ರಿ ಯಾವುದೇ ಒಂದು ಮೆಟೀರಿಯಲ್ ಉತ್ಪನ್ನ ಆದ್ರೆ ತಾನೇ ಅದು ಮಾರ್ಕೆಟ್ ಬರೋದು. ಇದು ಮೇನ್. ರೈತಗೆ ದೇಶ ಮತ್ತೆ ರಾಜ್ಯ ಅವನು ಬೆನ್ನೆಲುಬಾಗಿ ನಿಲ್ಬೇಕು. ಮತ್ತೆ ಇವಾಗ ಎಲ್ಲೇ ಹೋದ್ರು ರೈತನ ಮಕ್ಕಳಿಗೆ ಯಾರು ವ್ಯವಸಾಯ ಮಾಡ್ತಾ ಇದ್ದಾರೆ ಅನ್ನೋರ್ಗೆ ಯಾರು ಎಣ್ಣೆ ಕೊಡ್ತಾ ಇಲ್ಲ. ಅದು ಫಸ್ಟ್ ನಮ್ಮ ಮೆಂಟಾಲಿಟಿಯಿಂದ ಅದು ಹೋಗ್ಬೇಕು. ಯಾಕಂದ್ರೆ ರೈತನೇ ಮೈನ್ ಇಂಪಾರ್ಟೆಂಟು. ಅವ್ನು ಬೆಳೆದ್ರೇನೆ ನಾವು ಬದುಕೋಕ್ಕಾಗೋದು. ಇದನ್ನೆಲ್ಲ ಫ್ಯಾಕ್ಟ್ರಿಲಿ ಉತ್ಪಾದನೆ ಮಾಡ್ಕೊಂಡು ರೈಸ್ ಆಗಲಿ, ರಾಗಿ ಆಗಲಿ ಅಥವಾ ಹಣ್ಣು ತರಕಾರಿ ನಾವು ಫ್ಯಾಕ್ಟ್ರಿಲಿ ಉತ್ಪಾದನೆ ಮಾಡ್ಕೊಂಡು ನಾವು ಬದುಕೋಕ್ಕಾಗಲ್ಲ. ಹಾಗಾಗಿ ರೈತನ ಮಕ್ಕಳುಗಳಿಗೆ ಯಾರು ವ್ಯವಸಾಯ ಮಾಡ್ತಿದ್ದಾರೆ ಅವ್ರಿಗೆ ಹೆಣ್ಗಳು ಸಿಗ್ಬೇಕು. ಪಾಪ ಅವರು ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರಬೇಕು. ಅದಷ್ಟೇ ಅಲ್ಲದೆ ಅವರನ್ನು ನೋಡೋ ದೃಷ್ಟಿಕೋನ ಕೂಡ ತುಂಬಾ ಕೆಳ ಮಟ್ಟದಲ್ಲಿ ನೋಡ್ತಾರೆ. ಇದರಲ್ಲಿ ಯಾವ ರೀತಿ ಬದಲಾವಣೆ? ಅದೇ ಹೇಳಿದ್ನಲ್ಲ, ನಮ್ಮ ಮೆಂಟಾಲಿಟಿ ಫಸ್ಟ್ ಚೇಂಜ್ ಆಗಬೇಕು. ಅವ್ರನ್ನ ಸ್ವಲ್ಪ ಕೇವಲವಾಗಿ ನೋಡ್ತಾರೆ. ಏನೋ ರೈತರೇ
ಏನು ಬೆಂಗಳೂರಲ್ಲಿರೋರು ಡಾಕ್ಟ್ರು ಇಂಜಿನಿಯರ್ಗಳು ಅಥವಾ ಜಾಬಲ್ಲಿರೋರು ಗೌರ್ಮೆಂಟ್ ಜಾಬಲ್ಲಿರೋರೇ ಅವ್ರ ಹೆಂಡ್ತಿನ ಸಾಕ್ತಾರೆ, ಅವ್ರು ಚೆನ್ನಾಗಿರ್ತಾರೆ ಅನ್ನೋ ಮೆಂಟಾಲಿಟಿ ಫಸ್ಟು ನಮ್ಮ ಮೈಂಡಿಂದ ಹೋಗ್ಬೇಕು. ರೈತರು ನಮ್ಮಂಗೆ ಮನುಷ್ಯರು, ಅವರು ದುಡಿತಾರೆ, ಅವರು ಇದ್ದಾರೆ ಹಳ್ಳಿಗಳಲ್ಲಿ. ನಮ್ಮ ಮಕ್ಕಳು ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿರ್ತಾರೆ ಅಂತ ಹೆಣ್ಣು ಎತ್ತ ತಂದೆ ತಾಯಿಗಳ ಮನಸ್ಸಲ್ಲಿ ಅದು ಬರಬೇಕು. ಅವ್ರ ಮೆಂಟಾಲಿಟಿ ಚೇಂಜ್ ಬದಲಾವಣೆ ಆಗಬೇಕು. ಫಸ್ಟ್ ಆಫ್ ಆಲ್ ಹೆಣ್ಣು ಎತ್ತಿರೋ ತಂದೆ ತಾಯಿಗಳಲ್ಲಿ ಆ ಬದಲಾವಣೆ ಆಗಬೇಕು. ಆವಾಗ ರೈತರ ಮಕ್ಕಳು ಎಲ್ಲ ಖುಷಿಯಾಗಿ